ಪಾಪ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ಹೇಳ್ಕೊಟ್ಬಿಟ್ರಂತೆ. ನನಗೂ ಜಿಲ್ಲಾ ಅಧ್ಯಕ್ಷರಿಗೆ ಹಾಲಪ್ಪನವ್ರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೌರಿಶಂಕರ್ ಅವರ ಸುದ್ದಿಗೋಷ್ಠಿಯಿಂದ ಯಾರಿದ್ದಾರೆ ಅಲ್ಲಿಗೆ ನಾವು ಇನ್ನು ABCD 1ನೇ ಕ್ಲಾಸು, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ ಇನ್ನು. ನಾನು ಅವಾಗಲೇ ವಯಸ್ಸರಿಗೆ ಗೆದ್ದಿದ್ದು, ನಾನು 5 ಚುನಾವಣೆ ಮಾಡಿದ್ದೀವಿ ಅಂತೇಳಿ. ಅಲ್ಲಿಗೆ ಪರಮೇಶ್ವರ್ ಅವರು ಹೇಳ್ಕೊಟ್ಟಿಗೆ ಸುದ್ದಿಗೋಷ್ಠಿ ಮಾಡಬೇಕಾ? ಅದನ್ನು ಏನು ನಾನು ಹೆಂಗೆ ಕದ್ದಿಡ್ಬಿಟ್ಟೆ. ಮೂಸಿರಿ MLA ಆದಂಥವ್ರು ಏನೋ ಸ್ಟೇಜ್ ನೋಡಿದ್ರೆ ಮಗು ನಗುತ್ತಲ್ಲಿ. ಅದನ್ನು ಏನೋ ಸಂಶೋಧನೆ ಮಾಡೋ ರೀತಿಲಿ ಅವರು ಏನೋ ಸಂಶೋಧನೆ ಮಾಡಿ ಅವ್ರು ಮಾಡಿರೋಂಥದ್ದು ವಿಚಾರವಾಗಿ ಅದೇನೋ ತಲಾಶ್ ಮಾಡಿ ಕಂಡಿಡ್ಬಿಟ್ಟಿದ್ದೀನಿ. ಯಾರೋ ಜಿ ಪರಮೇಶ್ವರ್ ಹೇಳ್ಕೊಟ್ರು ಇದನ್ನ ಅಂಥದ್ದು ಹೇಳ್ತೀರ ಹೇಳ್ರಿ. ಅಷ್ಟೊಂದು ದಡ್ರ ನಾವು ನಿಮಗೆ ಹೇಳ್ಕೊಡ್ಬೇಕು. ಮೋಸ್ಟ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ಮೇಲೆ ನೀವು ಇಲ್ಲೇ ಇದ್ರಿ. ಎಲ್ಲಿ DC ಆಫೀಸಲ್ಲಿ ಸೋಮಣ್ಣ ಅವರ ಒಂದು ರಿವ್ಯೂ ಮೀಟಿಂಗಲ್ಲಿ ನೀವು ಪಕ್ಕದಲ್ಲಿ ಕೂತಿದ್ರಿ. ನಿಜ ತಾನೇ ಅದು? ಅಲ್ಲೇ ಕೂತಿದ್ರಿ. ಅಲ್ಲೂ ಕೂಡ ಕೆಲವು ಪತ್ರಕರ್ತರು ಇಲ್ಲಿ ನಂದು ಮುಗಿದ ಮೇಲೆ ಅಲ್ಲೂ ಕೂಡ ಪ್ರಶ್ನೆ ಕೇಳಿದ್ರು. ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ನೀವೇ? ನನ್ನ ಸ್ನೇಹಿತರು ನಾನು ಅವ್ರು ಸಜೆಷನ್ ಕೊಟ್ಟರು, ಹೆಗಲ ಮೇಲೆ ಕೈ ಹಾಕ್ಬಿಟ್ರು, ನಾವು ಒಟ್ಟಿಗೆ ನಾವು ಹೇಳ್ಬಿಟ್ಟವ್ರೆ ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಿಡಿ ಅವ್ರು ಏನು ಕೊಟ್ಟರು ಅಕ್ಸೆಪ್ಟ್ ಮಾಡ್ತಿದ್ದು ಹೇಳೋರು ನೀವೇ ತಾನೆ. ಹೇಳ್ಬಿಟ್ಟು ಓದೋರು ಡೆಲ್ಲಿಗೆ ಓದ್ ಬಂದ್ಮೇಲೆ ಯಾರು ಇಂಜೆಕ್ಷನ್ ಕೊಟ್ರಪ್ಪ ಸುರೇಶ್ ಗೌಡ ನಿನಗೆ? ನಿಮಗೆ ಯಾರು ಹೇಳ್ಕೊಟ್ರು? ನಿಮ್ಮಿಂದ ಯಾರವ್ರೆ ಅದು ನೀವು ಹೇಳಿ. ನಿಮಗೆ ಡೆಲ್ಲಿಗೆ ಹೋಗಿ ಬಂದಮೇಲೆ ಟ್ರೈನಿಂಗ್ ಆಗಿದೆಯಲ್ಲ, ಅದು ಲೀಸ್ಟ್ ಮಾಡ್ಕೊಂಬಂದಿರಲ್ಲ. ಅಲ್ಲೇ ಪ್ರಶ್ನೆ ಕೇಳಿದ್ರಿ ನೀವು. ಮಾಧ್ಯಮ ಸ್ನೇಹಿತರು DC ಆಫೀಸಲ್ಲಿ ಎಲ್ಲ ಒಂದು ಕಡೆ ಪ್ರಶ್ನೆ ಕೇಳಿದಾಗ ಎಲ್ಲ ಸರಿ ಹೋಯ್ತು ಹಂಗೆ ಅಂತ ಹೊರಟೋದ್ರು. ಪಾಪ ಅವ್ರು ಅವತ್ತೇ ಗೊತ್ತಿತ್ತು ಮಾಹಿತಿ, ಅದು ನನ್ನ ಪ್ರೆಸ್ ಮೀಟ್ ಎಲ್ಲ ಮಾಹಿತಿಗಳು ಅವತ್ತೇ ಮಾತಾಡ್ಬೋದಾಗಿತ್ತು. ಡೆಲ್ಲಿಗೆ ಹೋಗಿದ್ದೆ ನನ್ನ ಮಾಹಿತಿ ಇಲ್ಲ ಅಂತಾರೆ. ಡೆಲ್ಲಿಯಿಂದ ಬಂದಾದ್ಮೇಲೆ ಆ ಮಾಹಿತಿ ಇಷ್ಟೊಂದು ಚರ್ಚೆ ಮಾಡಬೇಕು ಅಂದರೆ ನಿಮ್ಮಿಂದ ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡಿಕೊಡು ಅಂತ ಹೇಳ್ಕೊಟ್ಟವ್ರು ಯಾರು? ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಪ್ರೆಸ್ ಮೀಟ್ ಮಾಡೋ ಅಂತ ಹೇಳ್ಕೊಟ್ಟಾರೆ ಯಾರು? ಅಥವಾ ಪರಮೇಶ್ವರ್ ಅವ್ರ ಬಗ್ಗೆ ಹಿಂಗೆ ಮಾತಾಡೋ ಅಂತ ಹೇಳ್ಕೊಟ್ಟವ್ರು ಯಾರು ಅನ್ನೋದನ್ನ ಸುರೇಶ್ ಗೌಡ್ರೆಲ್ಲ ಒಂದು ಕಡೆ ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ಕೂಡ ನಾನು ಅವ್ರಿಗೆ ಮನವಿ ಮಾಡ್ತಾ, ಮತ್ತು ಅವ್ರದ್ದೇ ಆದಂಥ ಒಂದು ತತ್ವ ಇದೆ, ಸಿದ್ಧಾಂತ ಇದೆ, ಅವ್ರದ್ದೇ ಒಂದಷ್ಟು ಒಳ್ಳೆಯ ಗುಣ ಇದೆ, ತತ್ವಗಳಿದೆ. ಆ ನಿಟ್ಟಿನಲ್ಲಿ ಅವರು ಅವ್ರದೇ ಒಂದು ಲಕ್ಷ್ಮಣ ರೇಖೆ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾವ್ರೆ. ಅವ್ರ ಜೊತೆ ಪಾಪ ಹಾಲಪ್ಪನವರು ಅವ್ರ ಜೊತೆ ಹೋರಾಡೋಕ್ಕೂ ನಮ್ಮ ಭಾಗ್ಯ ಬೇಕು ರೀ ಸುರೇಶ್ ಗೌಡ. ಅಂಥ ಒಳ್ಳೆ ಸಜ್ಜನಿಕೆ ರಾಜಕಾರಣಿ ಜೊತೆ ನಾವು ಇದ್ದೀವಲ್ಲ ಅಂತ ಹೆಮ್ಮೆ ರೀ ನಮಗೆ. ನೀವು ಕಲಿಬೇಕ್ರಿ ಬಂದವ್ರ ಹತ್ರ. ನಿಮ್ಮ ತಂದೆ ಸಮಾನರವ್ರೇ ರೀ ಸುರೇಶ್ ಗೌಡ್ರೆ. ಬಂದು ಪರಮೇಶ್ವರ್ ಸಾಹೇಬ್ರ ಕಲಿಯಪ್ಪ, ಒಂದಷ್ಟು ಆಚಾರ ವಿಚಾರಗಳನ್ನ ಕಲ್ತ್ಕೊಳ್ರಿ ನೀವು. ಪಾಪ ಹಾಲಪ್ಪನವರು ಒಬ್ಬರೇ ಅಲ್ಲ, ನಾನು ಹೋಗ್ತೀನಿ, ಚಂದ್ರಶೇಖರ್ ಗೌಡರು ಹೋಗ್ತಾರೆ, ಎಲ್ಲರೂ ಕಾರ್ಯಕರ್ತರು ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಅಂತ ಹೋಗಲ್ಲ. ಅವರ ಆದರ್ಶಗಳು ಪಾಲಿಸ್ಕೊಂಬಂದವರಲ್ಲ. ಆ ಆದರ್ಶಗಳಲ್ಲಿ ನಾವು ಏನಾದರೂ ಕಲಿಬೋದೇನೋ ಅಂತ ಅವ್ರ ಮನೆಗೆ ಹೋಗ್ತೀವಿ ಬಿಟ್ಟರೆ ಬೇರೆ ಯಾವ ಉದ್ದೇಶ ಅಲ್ಲಪ್ಪ. ನೀನು ಕಲಿಯಂಗಿದೆ ಅವ್ರ ಮನೆಗೆ ಬಂದು ಹೋಗು.